ಅಭಿವೃದ್ಧಿ ಕೆಲಸಗಳಿಗೆ ತನ್ನ ಕೈಗೆ ಕೈ ಕೊಟ್ಟು ತನ್ನ ಜೊತೆ ನಿಲ್ತಾರೆ ಅನ್ನೋ ಒಂದು ಆಶ್ವಾಸನೆಯಿಂದ ಅವರನ್ನು ಬರಮಾಡ್ಕೊಳ್ತಾ ಇರುವಂಥ ಈ ತಾಲೂಕಿನ ನಮ್ಮೆಲ್ಲರ ಜನಪ್ರಿಯ ಶಾಸಕರಾದ ಶ್ರೀನಿವಾಸ ಪ್ರಸಾದ್ ಅವರೇ, ವೇದಿಕೆ ಮೇಲೆ ತುಂಬ ಜನ ಇದ್ದೀರಾ. ಅವರೆಲ್ಲರನ್ನ ಸೇರಿ KHP ಬಲದ ಘಟಾಡಿ ಘಟಕ ನಾಯಕರು ಇಲ್ಲಿಗೆ ವೆಂಕಟರೆಡ್ಡಿ ಅವರ ಸೇರ್ಪಡೆ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಆಗಮಿಸ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳೇ, ನಾನು ತುಂಬ ಜನ ನೋಡಿದ್ದೀನಿ ಮತ್ತು ಹೇಳ್ತೀನಿ, ಅಕ್ಕ ತಂಗಿಯರೇ, ಪತ್ರಿಕಾ ಮಿತ್ರರೇ, ಇವತ್ತು ವೆಂಕಟರೆಡ್ಡಿ ಅವರ ಜೀವನದಲ್ಲಿ ಒಂದು ಒಳ್ಳೆಯ ಸಜೆಷನು, ಒಳ್ಳೆಯ ಏನಂತೀರ ನಿರ್ಧಾರ ಒಳ್ಳೆಯ ನಿರ್ಧಾರವನ್ನು ತಗೊಂಡು KHP ಒಳಗೆ ಬಂದಿದೆ. KHP ಅಂದರೆ ಕೇವಲ KH ಪುಟ್ಸ್ವಾಮಿ ಗೌಡ್ರೆ ಅಲ್ಲ, ಇಡೀ ಗೌರಿಬಿದನೂರು ತಾಲೂಕಿನ ಶಕ್ತಿ ಅಂತ ನಿರೂಪಣೆ ಮಾಡಿ ಶಾಸಕರಾಗಿ ಗೆದ್ದ ನಂತರ ಎಲ್ಲರಲ್ಲೂ ಎಲ್ಲೋ ಒಂದು ಚಿಕ್ಕದಾದಂಥ ಒಂದು ಅನುಮಾನ ಇತ್ತು. ಆಚೆಯಿಂದ ಬಂದಿದ್ದಾನೆ, ಏನಂತ ಕೆಲಸಗಳು ಮಾಡ್ತಾರೆ, ಕೆಲಸ ಮಾಡೋಕ್ಕೆ ನಾವು ಬಿಟ್ಟರೆ ಅಲ್ವಾ, 5 ವರ್ಷ ಮುಗಿಸ್ಕೊಂಡು ಹೋಗ್ತಾರೆ ಬಿಡು ಅನ್ನೋ ಒಂದು ಮನೋಭಾವನೆಯಲ್ಲಿದ್ದಂಥ ವಿಪಕ್ಷಗಳಿಗೆ ಸರಿಯಾದ ರೀತಿಯಲ್ಲಿ ಬುದ್ಧಿ ಹೇಳಿದ್ದಾನೆ ಅಂದರೆ ಪುಟ್ಸ್ವಾಮಿ. ಈ ಮಾತು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಸಹ ಶಾಸಕಿ ಆಗಿದ್ದೆ 5 ವರ್ಷ. ಇಲ್ದಿದ್ದ ಪ್ರಾಬ್ಲಮ್ಸು ಫೇಸ್ ಮಾಡಿದ್ದೆ, ಇಲ್ದಿದ್ದ ಕಿರುಕುಳಗಳನ್ನು ಸಹ ಫೇಸ್ ಮಾಡಿದ್ದೆ, ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀವಿ, ಇಲ್ಲ ಅಂತ ಹೇಳಿಲ್ಲ, ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ಅದೊಂದೇ ನನಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇವತ್ತಿಗೂ ಇದೆ. ಆದರೆ ಅದು ಎಷ್ಟು ಕಷ್ಟ ಅನ್ನೋದು ನನಗೊಬ್ಬರಿಗೆ ಗೊತ್ತು. ಇಡೀ ಸರ್ಕಾರದಲ್ಲಿ 135 ಆಡಳಿತ ಪಕ್ಷದ ಶಾಸಕರಿದ್ದರು, 80 ಜನ 90 ಜನ ಅಪೋಸಿಷನ್ ಪಕ್ಷದ ಶಾಸಕರಿದ್ದರೂ ಸಹ ಒಬ್ಬ ಕ್ಷೇತ್ರದ ಅಭ್ಯರ್ಥಿಯಾಗಿ ತಾನು ಇಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತಂದರೆ ನಿಜವಾಗಲೂ ನಾವು ಅವರನ್ನು ತುಂಬ ಹೃದಯದಿಂದ ಆಶೀರ್ವಾದ ಮಾಡ್ತೇವೆ. ತುಂಬ ಹೃದಯದಿಂದ ಅವರ ಅಭಿವೃದ್ಧಿಗೆ, ಅವರು ಮಾಡ್ತಿರುವಂಥ ಅಭಿವೃದ್ಧಿ ಕೆಲಸಗಳನ್ನು ಮೆಚ್ಚಿ ಇವತ್ತು ಇಡೀ ಗೌರಿಬಿದನೂರು ತಾಲೂಕಲ್ಲಿ ಹಳ್ಳಿನಲ್ಲೂ ಸಹ ಅವರು ಯಾವುದೇ ಪಕ್ಷ ಇರಲಿ ಅನ್ನೋರೇ ಈಗ ನೋಡ್ತಾ ಇದ್ದೀನಿ. ತುಂಬ ಜನ BJP ಅವರು ಕಾಣಿಸ್ತಾ ಇದ್ದಾರೆ, ತುಂಬ ಜನ. ನಾವೆಲ್ಲ ಅದಕ್ಕೆ ಅದೇನಂತೀರ ಬಾಯ್ ಹೇಳ್ಬಿಟ್ಟು ಬಂದವರು. We know the problems in the BJP party. ಅದನ್ನು ಮನಗಂಡು ಸ್ವಲ್ಪ ಲೇಟಾಗಿ ಬಂದು ಸೇರಿದ್ದೀರ. ತುಂಬ ಜನ ನೋಡಿದೆ, ಎಲ್ಲರನ್ನೂ ಮಾತಾಡಿಸ್ತಾರೆ. ಸ್ವಲ್ಪ JDS ನೋಡಿದ್ದಾರೆ, ಕಾಂಗ್ರೆಸ್ ನೋಡಿದ್ರು. ಇನ್ನು ಕಾಂಗ್ರೆಸ್ ಅವ್ರು ಬಿಡಿ, ಮೋಸ್ಟ್ ಆಫ್ ದ ಕಾಂಗ್ರೆಸ್ ಬಂದ್ಬಿಟ್ಟಿದ್ದಾರೆ. ತುಂಬ ಜನ ಬಂದಿದ್ದಾರೆ, ಎಲೆಕ್ಷನ್ಸ್ ಮುಂಚೆನೇ ಬಂದಿದ್ದಾರೆ. ಈಗ ಗೌರಿಬಿದನೂರು ತಾಲೂಕಿನಲ್ಲಿ ಯಾವುದಾದ್ರೂ ಒಂದು ಪಕ್ಷ ಜನರಿಗಾಗಿ ದುಡಿತಾ ಇರುವಂಥ ಪಕ್ಷ, ಆ ಪಕ್ಷದ ನೇತ ಯಾರಾದರೂ ಇದ್ದಾರೆ ಅಂದರೆ ಪುಟ್ಸ್ವಾಮಿ. ಒಪ್ತಿರಲ್ವ ಅಂಥ ಪಕ್ಷಕ್ಕೆ ಇವತ್ತು ಯಾವುದೂ ರಾಜಕಾರಣ ಭಾಗ ಅಂತ ಹೇಳ್ತಿದ್ರು ಯಜಮಾನರು ವೆಂಕಟರೆಡ್ಡಿಯವರು. ನನಗೆ ರಾಜಕಾರಣ ಬೇಡ ಅಂತ ಹೇಳ್ತಿರುವಂಥ ವ್ಯಕ್ತಿ ಇವತ್ತು ಪುಟ್ಸ್ವಾಮಿ ಅವರವರ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ತುಂಬ ಹೃದಯದಿಂದ ತನ್ನ ಸಹಸ್ರಾರು ವೆಂಕಟರೆಡ್ಡಿ ವಿಜಯರಾಘ ಯಾವತ್ತೂ ಈ ಕಡೆ ನೋಡಿದವರೇ ಅಲ್ಲ ಅವರು, ಕಾಂಗ್ರೆಸ್ ಈ ಕಡೆ ನೋಡಿದವರೇ ಅಲ್ಲ ಅವರು. ಅಂಥವರೆಲ್ಲ ಶ್ರೀರಾಮ್ ರೆಡ್ಡಿ ಇವರೆಲ್ಲ ನಾನು
JDS ಅಲ್ಲಿ ಇದ್ದಾಗಲಿಂದ ಗೊತ್ತು, ಮನೆಗೆ ಬರಕ್ಕೆ ಬಿಡ್ತಿರ್ಲಿಲ್ಲ ಅಂತ. ಅವರೆಲ್ಲ ಇವತ್ತು ನಿಮ್ಮ ಕಾರ್ಯಗಳನ್ನು ಮೆಚ್ಚಿ ಬಂದಿದ್ದಾರೆ ಅಂತಂದಾಗ ನಿಜವಾಗಲೂ ನಿಮಗೂ ಸಹ ಸುದೈವ ದೈವದ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಎಲ್ಲರ ಮನಸ್ಸಿನಲ್ಲೂ ನೀವಿದ್ದೀರಾ, ಅದನ್ನು ಅದೇ ರೀತಿ ಉಳಿಸ್ಕೊಂಡು ಎಲ್ಲ ಕಾರ್ಯಕರ್ತಗಳನ್ನು ಬೆಳೆಸ್ಕೊಂಡು, ಕನ್ನಡ ಪದಗಳು ಸ್ವಲ್ಪ ಬೇಗ ಬರಲ್ಲ, ಬೆಳೆಸ್ಕೊಂಡು ಅವರ ಜೊತೆಯಲ್ಲಿ ತಾವು ಇದ್ದು ನಿಮ್ಮ ಜೊತೆಯಲ್ಲಿ ಎಲ್ಲರನ್ನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಗೋರೆಬೆನ್ನೂರು ತಾಲೂಕು ಒಂದು ಮಾದರಿ ತಾಲೂಕಾಗಲಿ. ನನ್ನ ಕನಸಿತ್ತು ಒಂದು ಮಾದರಿ ತಾಲೂಕು ಮಾಡಬೇಕು ಅಂತ. ಆದರೆ 5 ವರ್ಷಕ್ಕೆ ನನ್ನನ್ನು ಕಡಿಮಾಡಿದ್ರು. ಯಾಕೆ ಕಡಿಮಾಡಿದ್ರು ಅಂದರೆ ಎಲ್ಲರಿಗೂ ಗೊತ್ತಿದೆ, ಅದ್ರ ಬಗ್ಗೆ ಮಾತಾಡ್ಕೋಲ್ಲ. ಇವತ್ತು ನಿಮ್ಮ ಕನಸನ್ನ ನಿಮಗೆ ಸಪೋರ್ಟ್ ಮಾಡೋ ರೂಪದಲ್ಲಿ ಅಂತ ಕನಸು ಸಕ್ಸಸ್ ಆಗಿದೆ. ನಿಮ್ಮ ಜೊತೆ ಸೇರಿ ಏನು ನನ್ನ ಮನಸ್ಸಲ್ಲಿತ್ತು ಆ ಶೋಭೆಯನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡಿದ್ದೆ. ಇನ್ನು ಮಿಕ್ಕಿರುವಂಥ ದಿನಗಳಲ್ಲಿ ನಿಮ್ಮ ಅಭಿವೃದ್ಧಿ ಕೆಲಸಗಳನ್ನು ನೋಡುತ್ತಾ ನಿಮ್ಮ ಜೊತೆಗಿದ್ದು ಇಡೀ ಗೌರಿಬಿದನೂರು ತಾಲೂಕಿನ ಜನತೆಗೆ ಮಾರ್ಗದರ್ಶನ ಆಗ್ತೀರ ನೀವು ಅನ್ನೋ ಒಂದು ಆಶೆಯಿಂದ ವೆಂಕಟರೆಡ್ಡಿ ಅವರು ಸೇರಿರೋದಕ್ಕೆ ಅವ್ರಿಗೂ ಸಹ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಹೇಳ್ತಾ, ರಾತ್ರಿ 9 ಗಂಟೆ ಮೇಲೆ ಬರ್ತಾರೆ, ನನ್ನ ನಿದ್ರೆ ಕೆಡಿಸೋದು ಯಜಮಾನ್ರ ಹತ್ರ ಕೂತ್ಕೊಂಡು ಹಟ್ಟೆ ಓಡ್ಕೊಂಡು ಎಷ್ಟೊತ್ತಾದರೂ ಇರ್ತಾರೆ ಅಂತ ವ್ಯಕ್ತಿ ಇವತ್ತು ನನ್ನ ಜೊತೆಗೆ ಬಂದಿಲ್ಲ. ಅಷ್ಟೆಲ್ಲ ರಾತ್ರಿ ಹೊತ್ತು ಬಂದು ಯಜಮಾನ್ರ ಹತ್ರ ಗಂಟೆ ಕೊತ್ತಿ ಕೂತ್ಕೊಂಡು ಮಾತಾಡೋರು ನನ್ನ ಜೊತೆಗೆ ಬಂದಿಲ್ಲ. ಇವತ್ತು ನಿಮ್ಮ ಜೊತೆಗೆ ಬಂದಿರೋದು ನಿಜವಾಗ್ಲೂ ತುಂಬ ಸಂತೋಷದ ವಿಷಯ. ಮತ್ತು ಈ ಮಾತು ಹೇಳ್ಬೇಕಂತ ಹೇಳ್ತೀನಿ, ಆದರೂ ಹೇಳ್ತೇನೆ. ತುಂಬ ಸಂತೋಷ. ದೇವರು ಒಳ್ಳೇದು ಮಾಡಲಿ, ವೆಂಕಟರೆಡ್ಡಿಯವ್ರಿಗೂ ಒಳ್ಳೇದು ಮಾಡಲಿ, ಅನ್ನನಿಗೂ ಸಹ ದೇವರು ಒಳ್ಳೇದು ಮಾಡಿ. ನಿಮ್ಗೆ ಒಳ್ಳೇದು ಮಾಡಿದರೆ ನಮಗೆಲ್ಲರಿಗೂ ಒಳ್ಳೇದಾಗುತ್ತೆ. ಮನೆ ಯಜಮಾನ ಸಾಹುಕಾರ ಆದರೆ ನಾವೆಲ್ಲ ಸಾಹುಕಾರರೇ. ಯಾಕೆ ದುಡ್ಡಿನ ಬಗ್ಗೆ ಮಾತಾಡ್ತೀರ 24 ಗಂಟೆ? ನಾವೆಲ್ಲರೂ ಸಾಹುಕಾರರೇ. ಯಾಕಂದರೆ ನಮ್ಮ ಯಜಮಾನ ಸಾಹುಕಾರಿದ್ದಾರೆ, ನಮ್ಮ ಮನೆ ಯಜಮಾನ. ಅದರಿಂದ ಒಳ್ಳೆಯದಾಗಲಿ. ಗೌರಿಬಿದನೂರು ತಾಲೂಕಿನ ಅಭಿವೃದ್ಧಿ ಕೆಲಸಗಳಿಗೆ ಇನ್ನೂ ಒಂದು 2.5 ವರ್ಷ 3 ವರ್ಷ ಇದೆಯಲ್ವ, ಇನ್ನೂ 2.5 ವರ್ಷ ಇದೆ. 2.5 ವರ್ಷದಲ್ಲಿ ನಮ್ಮ ತಾಲೂಕಿನ ಮಾದರಿ ತಾಲೂಕು ಮಾಡ್ತೀರಾ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಹ ನಿಮಗೆ ಆಶೀರ್ವಾದ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತು ದೇವರು ಒಳ್ಳೇದು ಮಾಡಲಿ ಮತ್ತೊಮ್ಮೆ ಹೇಳ್ತಾ ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್.